ಕೆಲವೇ ಕ್ಷಣಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆರಂಭ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಜನಸ್ಪಂದನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭ. ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ನೀಡಲಿದ್ದಾರೆ ಮುಖ್ಯಮಂತ್ರಿಗಳು. ಖುದ್ದಾಗಿ ಅಹವಾಲು ಸ್ವೀಕರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ ದೂರಗಳಿಂದ ಸಾವಿರಾರು ಜನ ಸಿಎಂ ಬಳಿ ತಮ್ಮ ಅಹವಾಲು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭ ಬರುವವರಲ್ಲಿ ವಿಕಲಚೇತನರು, ಹಿರಿಯ ನಾಗರಿಕರು ಕೂಡ ಇರ್ತಾರೆ. ಅವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ತೊಂದರೆ ಆಗದಿರೋ ರೀತಿ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭ ಆಗೋದು, ಸಂಜೆ 6 ಗಂಟೆಯ ತನಕ ನಡೆಯಲಿದೆ. ಈ ಸಂದರ್ಭ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಚಿಕಿತ್ಸಾ ವೆಚ್ಚ ಭರಿಸುವಂತೆ ಆಗಿರಬಹುದು, ವರ್ಗಾವಣೆ ವಿಚಾರವಾಗಿ ಆಗಿರಬಹುದು, ಅಥವಾ ಶಿಕ್ಷಣದ ವಿಚಾರವಾಗಿ ಆಗಿರಬಹುದು, ಅಥವಾ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಬೇರೆ ಬೇರೆ ಸಮಸ್ಯೆಗಳು ಸಾರ್ವಜನಿಕರು ಸಾಕಷ್ಟು ಅಲೆದ್ರೂ ಕೂಡ, ಅಧಿಕಾರಿಗಳ ಬಳಿ ಹೋದ್ರೂ ಕೂಡ ಇತ್ಯರ್ಥ. ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಗದಿರುವಂತಹ ಅನೇಕ ಸಮಸ್ಯೆಗಳಿರುತ್ತಲ್ಲ, ಆ ಸಮಸ್ಯೆಗಳನ್ನೆಲ್ಲ ಇಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪರಿಹಾರಕ್ಕೋಸ್ಕರ ಆಗ್ರಹಿಸಿ ಬರೋರ ಸಂಖ್ಯೆ ಕೂಡ ಹೆಚ್ಚಿರುತ್ತೆ. ಮಹಿಳೆಯರು, ವೃದ್ಧರು, ಯುವಕರು, ನಿರುದ್ಯೋಗಿಗಳು ಸುಮಾರು ಜನ ಬಂದು ಸಿಎಂ ಬಳಿ ತಮ್ಮ ಅಳಲು ತೋಡ್ಕೊಳ್ತಾರೆ. ನಾವು ಗಮನಿಸಿದ್ವಿ ಲಾಸ್ಟ್ ಟೈಮ್ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ. ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಬರುವವರಿಗೆ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 36 ಇಲಾಖೆಗಳ ಪ್ರತ್ಯೇಕ ಕೌಂಟರ್ ತೆರೆದು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, 10,000 ಆಸನದ ವ್ಯವಸ್ಥೆ, 20 LED ಸ್ಕ್ರೀನ್ ಅಳವಡಿಕೆ ಮಾಡಲಾಗುತ್ತೆ. ಇನ್ನು ಸಿದ್ದರಾಮಯ್ಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಕ್ಯೂ ಕೂಡ ಗಮನಿಸಿದ್ರೆ ಜನರ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಸಮಸ್ಯೆ ಆಯ್ತು. ಆಕ್ಚುಲಿ ಶಿ ಸಫರಿಂಗ್ ಫ್ರಮ್ 14 ಇಯರ್ಸ್. ನಿಮ್ಮ ತಾಯಿ ಬಟ್ ಚೆನ್ನಾಗಿದ್ರು. ಮತ್ತೆ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅಡ್ಮಿಟ್ ಮಾಡಿದ್ದೀವಿ ಹಾಸ್ಪಿಟಲಲ್ಲಿ. ಈಗ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಈಗ? ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿಡ್ಲಘಟ್ಟ ತಾಲೂಕು. ಹೆಲ್ಪ್ ಮಾಡಿಸಿ ಅಷ್ಟೇ, ಹೆಲ್ಪ್ ಮಾಡಿಸಿ ಅಷ್ಟೇ. ತಗೊಂಡಿದ್ದೀರಿ ಸರ್? ಈಗ ತಾಯಿ ನೋಡ್ಕೊಳಕ್ಕೋಸ್ಕರ ಟ್ರಾನ್ಸ್ಫರ್ ಕೇಳಿ. ಗಂಡು ಮಕ್ಕಳಿಲ್ಲ ಸರ್. ತಾಯಿ ನೋಡ್ಕೊಳಕ್ಕೆ. ತಾಯಿ ಇರೋದೆಲ್ಲ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ. ಈಗ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿದ್ದೀನಿ, ಬಟ್ ಕೆಲಸನೂ ಮಾಡ್ಕೊಂಡು ತಾಯಿನೂ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ನಾನು ಬರೋದೇ 7:30 ಆಗುತ್ತೆ. ಹಾಸ್ಪಿಟಲಲ್ಲಿ ತೋರಿಸ್ಬೇಕು. ಮುಂದೆ ಎಲ್ಲ ಕೇಳಿಲ್ವಾ? ಆಫೀಸರ್ಸ್ ಯಾರು ಕೇಳಿಲ್ವಾ? ಆಫೀಸರ್ಸ್ ಮಾಡೋಕ್ಕಾಗಲ್ಲ ಸರ್, ನಮಗೆ ಕೌನ್ಸಿಲಿಂಗಲ್ಲೇ ಮಾಡಬೇಕು. ಅದೇನಾಗುತ್ತೆ, ಕಪಲ್ ಕೇಸಲ್ಲೇ ಕೊಡ್ತಾರೆ. ನಮ್ಮ ಹಸ್ಬೆಂಡ್ ಸೆಮಿ ಕಪಲ್ 17 ವರ್ಷ ಮಾಡಿದ್ದೀನಿ ಸರ್. ನಾನು ಏನಾದರೂ ಕೊಡಬೇಕು. ಖಂಡಿತ ಮಾಡಿಸ್ಕೊಟ್ಟು ಹೇಳ್ತೀನಿ ಬಿಡಿ. ಕೆಲಸ ಬಿಡು ಅಂತ ನಮ್ಮ ಮನೇಲಿ ಕೆಲಸ ಬಿಟ್ಟರೆ ಇಲ್ಲ ಗೊತ್ತಾಯ್ತು. ಇಲ್ಲ ಖಂಡಿತ ನಮ್ಮ ಕಡೆ ಏನಾಗುತ್ತೆ ಹೇಳ್ತೀನಿ. ನೀವು ಆಗಿದೆ, ನಾನು ಆಮೇಲೆ ಮಾಡ್ತೀನಿ. ಅಲ್ಲಿ ಹೋಗ್ತಿರಲ್ಲ ನೀವು ಅದಕ್ಕೆ. ಅಡ್ಮಿಟ್ ಆಗಿರೋದು ಇದೆ, ಫೋಟೋನು ಇದೆ. ಬೇಕಾದ್ರೆ ಯಾರಾದರೂ ಫೋನ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡ್ಬೋದಾ? ಅಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು? ಬೇಡ ಸರ್, ಎಲ್ಲರೂ ಅದನ್ನೇ ಸಮಸ್ಯೆ ಆಯ್ತು. ಅವ್ರನ್ನ ನೋಡ್ಕೊಳ್ಬೇಕು, ಗಂಡು ಮಕ್ಕಳಿಲ್ಲ, ನಾನು ಒಬ್ಬಳೇ ನೋಡ್ಕೋಬೇಕು, ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟಕ್ಕೆ ಪ್ರಯಾಣ ಮಾಡಬೇಕು, ಹೀಗಾಗಿ ವರ್ಗಾವಣೆ ಮಾಡಿಕೊಡಿ ತಾಯಿರು, ಮತ್ತು ನಾನು ಆಕೆ ಚಿಕಿತ್ಸೆಗೆ ಸಹಕಾರಿಯಾಗುವಂತೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಈ ಸಂದರ್ಭ ನಾವು ಗಮನಿಸ್ಬೋದು, ಅಲ್ಲಿ ವರ್ಗಾವಣೆ ವಿಚಾರವಾಗಿ ವರ್ಗಾವಣೆ ಬೇಕು ಅಂತ ಕೋರಿ ಶಿಕ್ಷಕಿ ಸುಷ್ಮಾ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ವರ್ಗಾವಣೆ ಕೋರಿ ಕಣ್ಣೀರು ಹಾಕ್ತಾ ಇದ್ದಂತಹ ದೃಶ್ಯ. ಇಂತಹ ಹಲವು ಘಟನೆಗಳು ನಾವಿವತ್ತು ಗಮನಿಸ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ಹಿಂದೆಂದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲೇ ವೃದ್ಧರು, ವಿಶೇಷ ಚೇತನರು, ಜೊತೆಗೆ ಮಹಿಳೆಯರು ಎಲ್ಲರೂ ಕೂಡ ಆಗಮಿಸಿರೋದು ಗಮನಿಸ್ತಾ ಇದ್ದೀವಿ. ಒಬ್ರು ಶಿಕ್ಷಕಿ ಕಣ್ಣೀರು ಸುರಿಸ್ತಾ ಇದ್ರು ಅವರ ಬೇಡಿಕೆಯನ್ನ ಇಟ್ಟುಕೊಂಡು. ಸೊ ಇಂತಹ ಅನೇಕ ಮಂದಿ ಅಲ್ಲಿದ್ದಾರೆ ಅಂತ ಅನ್ಸುತ್ತೆ. ಸೊ ಯಾವ ರೀತಿ ಕಂಡು ಬರ್ತಾರೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ಪಂದನೆ?
ಸುಕನ್ಯಾ, ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಜನಸಾಗರವೇ ಹರಿದು ಬರ್ತಾ ಇದ್ದಾರೆ. ಸಾಕಷ್ಟು ಹತ್ತಾರು ಸಮಸ್ಯೆಗಳನ್ನ ಇಟ್ಕೊಂಡು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮಗೆ ನೆರವು ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಮೂಲೆಯಿಂದ ಜನರು ಕೂಡ ಬರ್ತಾ ಇದ್ದಾರೆ. ಒಬ್ಬೊಬ್ಬರದು ಒಂದೊಂದು ರೀತಿಯಾದ ಸಮಸ್ಯೆಗಳು, ಸಾಕಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಕೂಡ ಆಗ್ತಾ ಇರುವಂತದ್ದು. ನನ್ನ ಹಿಂಭಾಗಕ್ಕೆ ನೋಡ್ತಾ ಇದ್ರೆ ಈಗಾಗಲೇ ವಿಧಾನಸೌಧ ನಾನು ಗೇಟ್ ಅಲ್ಲಿ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಅಂಗವಿಕಲರಾಗ್ಬೋದು, ವೃದ್ಧರಾಗ್ಬೋದು, ವಿಶೇಷ ಚೇತನರು, ಈ ರೀತಿಯಾದಂತಹ ಸಾಕಷ್ಟು ಜನರು ಕೂಡ ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾ ಇರುವಂತದ್ದು. ಅದೇ ರೀತಿ ನನ್ನ ಎಡಭಾಗಕ್ಕೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತೀನಿ ವೀಲ್ ಚೇರ್ಲಿ ಸಾಕಷ್ಟು ಜನ ಅಂಗವಿಕಲರು ಬಂದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತದೆ. ಯಾಕಂದ್ರೆ ಈ ಒಂದು ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಏನಾದ್ರು ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ವೃದ್ಧರಾಗ್ಬೋದು, ವಯಸ್ಕರು ಎಲ್ಲರೂ ಕೂಡ ವಿಶೇಷ ಚೇತನರು ಕೂಡ ಬಂದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸಾಕಷ್ಟು ಹಿರಿಯ ವೃದ್ಧರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಜಮಾನ್ರೆ, ಯಾವ ಊರಿಂದ ಬಂದಿದ್ದೀರಿ? ನಾವು ಚಿಕ್ಕರಸಂಕೆರೆಯಿಂದ. ಏನ್ ಸಮಸ್ಯೆ, ಮುಖ್ಯಮಂತ್ರಿಗಳಿಗೆ ಏನ್ ಕೇಳಬೇಕು ಅಂತ ಬಂದಿದ್ದೀರಾ? ನಾವು ಅಂಗವಿಕಲರು, ನೋಡಿ ಅಂಗವಿಕಲರು, ಅವನಿಗೆ ಏಟ್ ಹಾಕದೆ ಮಗನಿಗೆ, ಅದಕ್ಕೆ ಸಮಸ್ಯೆ ಕೇಳೋದಕ್ಕೆ ಬಂದ. ಅಂದ್ರೆ ನೀವೇ ಅಂಗವಿಕಲರಾಗಿದ್ದೀರಿ, ಮಗಕ್ಕೆ ಸಮಸ್ಯೆ ಕೇಳಕ್ ಬಂದಿದ್ರಿ? ನಾವು ಹಂಗೆಲ್ಲ ಕೇಳೋದು. ನಮ್ಮ ಮಗ ಅದು ಸಮಸ್ಯೆ ಕೇಳ್ಕೋಕ. ಅಂದ್ರೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ, ಪರಿಹಾರ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಇದೆ ಇದೆ ಇದೆ. ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದ. ಅದೇ ರೀತಿಯಾಗಿ ಸುಷ್ಮಾ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಅವ್ರ ಶಿಕ್ಷಕಿ ಒಬ್ರು ಟಿವಿನ ಜೊತೆ ಮಾತಾಡುವಂತ ಸಮಯದಲ್ಲಿ ಸಾಕಷ್ಟು ಕಣ್ಣೀರನ್ನು ಇಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಕಣ್ಣೀರನ್ನು ಹಾಕ್ತಾ ಇದ್ರೆ ಹೋಗಿ ನಾವು ಟಿವಿನವರು ಮಾತಾಡಿಸುವಂತ ಸಂದರ್ಭದಲ್ಲಿ ಅವರ ಸಮಸ್ಯೆಯನ್ನು ಕೂಡ ಹೇಳ್ಕೊಂಡ್ರೆ. ಯಾಕಂದ್ರೆ ಅವರ ತಾಯಿ ಅನಾರೋಗ್ಯದಿಂದ, ಅದರಲ್ಲೂ ಕೂಡ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೆ. ನನಗೆ ಮನೆಯಲ್ಲಿ ಯಾರು ಇಲ್ಲ ನೋಡ್ಕೊಳ್ಳಿಕ್ಕೆ, ವರ್ಗಾವಣೆಯನ್ನು ಕೇಳ್ತಾ ಇದ್ದೀನಿ, ಯಾಕೆಂದ್ರೆ ನಮಗೆ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ. ಈ ರೀತಿಯಾದ ಸಮಸ್ಯೆಗಳು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಬಂದಿರುವಂತದ್ದೇ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದ್ರೆ ಅವರು ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತೆ, ಜನರು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. 10 ಗಂಟೆ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡಿತೀವಿ ನಿಮ್ಮಿಂದ. ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಅನಿಲ್ ಕೂಡ ಜಾಯ್ನ್ ಆಗಿದ್ದಾರೆ. ಅನಿಲ್, ನಾವು ಗಮನಿಸ್ತಾ ಇದ್ವಿ ವಯೋವೃದ್ಧರನ್ನದೇ ಸಾಕಷ್ಟು ಜನ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಜೊತೆಗೆ 36 ಕೌಂಟರ್ಗಳನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಅಧಿಕಾರಿಗಳನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಅದಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ, ಸಾಂಗೋಪಾಂಗವಾಗಿ ಎಲ್ಲವೂ ಕೂಡ ಸಾಕ್ತಾ ಇದೆಯಾ ಅಲ್ಲಿ? ಖಂಡಿತವಾಗ್ಲೂ ಶಕುಂತಲಾ, ಸಿಎಂ ಸಿದ್ದರಾಮಯ್ಯನವರ ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿರೋದು. ಕೆಲವೇ ಕ್ಷಣಗಳಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಕೂಡ ಆರಂಭ ಆಗ್ತಾ ಇದೆ. ಈಗ ನಾನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಳೋದು ಅಂತ ನಿಮಗೆ ದೃಶ್ಯದ ಮೂಲಕ ತೋರಿಸ್ತಾ ಇದ್ದೀನಿ. ಈಗಾಗಲೇ ಪ್ರಮುಖವಾಗಿ 36 ಇಲಾಖೆಗಳಿದ್ದಾವೆ. 36 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಕೌಂಟರ್ಗಳನ್ನು, ಅಂದ್ರೆ ಕಳೆದ ಬಾರಿಯ ಒಂದು ಕೃಷ್ಣಾ ಕಚೇರಿಯಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ನಡೀತಾಗ ಕಂದಾಯ ಇಲಾಖೆಯಲ್ಲೇ ಸಾಗರೋಪಾಯವಾಗಿ ದೂರುಗಳು ಮತ್ತೆ ಸಮಸ್ಯೆಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿ 2ಕ್ಕೂ ಹೆಚ್ಚುವರಿಯಾಗಿ ಒಂದು ಕೌಂಟರ್ಗಳನ್ನು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಜನ ಈಗ ಸರ್ತಿ ಸಾಲಲ್ಲಿ ಬಂದು, ಅಂದ್ರೆ ಈಗ ಕೌಂಟರ್ಗಳಲ್ಲಿ ಹೋಗಿ ಕೂಪನ್ ಅನ್ನು ತೆಗೆದುಕೊಂಡು ಬಂದು ಈಗ ಪ್ರಮುಖವಾದಂತಹ ಸಮಸ್ಯೆಗಳಿದೆ. ಇದೇ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆ ಈಗ ಹೊತ್ತು ತರ್ತಾ ಇರುವಂತದ್ದು. ಇಲ್ಲಿ ಅಧಿಕಾರಿಗಳು ಇದೇ ಇಲಾಖೆ ಅಂತ ಒಂದು ಬರೆದು ಇಲ್ಲಿ ಕಳಿಸ್ತಾರೆ. ತದನಂತರ ಅಲ್ಲಿಂದ ಒಂದು ಲೆಟರ್ ಏನಿದೆ, ಆ ಲೆಟರ್ ಅನ್ನು ತೆಗೆದುಕೊಂಡು ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಜನರ ಒಂದು ಸಮಸ್ಯೆಯನ್ನು ಕೂಡ ಆಲಿಸ್ತಾರೆ. ಅಂದ್ರೆ ಕಳೆದ ಬಾರಿ ಒಂದು 4,000ಕ್ಕೂ ಹೆಚ್ಚು ಅಹವಾಲನ್ನು ಕೂಡ ಸ್ವೀಕರಿಸಿದ್ರು. ಈ ಬಾರಿ ಒಂದು 7ರಿಂದ 10,000ವರೆಗೂ ಕೂಡ ಒಂದು ಅಹವಾಲನ್ನ ಸ್ವೀಕರಿಸುವಂತ ಸಾಧ್ಯತೆ ಇರುವಂತದ್ದು. ಸುಮಾರು 7ರಿಂದ 10,000 ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಬರ್ತಾ ಇರುವಂತದ್ದು. ಈ ಬಾರಿಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ನನ್ನ ಜೊತೆ ಒಂದು ಸಾಕಷ್ಟು ಜನರು ಇದ್ರೆ ಅವರು ಕೂಡ ನಾನು ಮಾತಾಡ್ತೀನಿ, ನೋಡೋದಕ್ಕೆ ವಿದ್ಯಾರ್ಥಿಯಿಂದ ಕಾಣಿಸುತ್ತೆ. ಸೊ ತಾವು ಇಲ್ಲಿಂದ ಬಂದಿರೋದು ಏನ್ ಸಮಸ್ಯೆನ ಹೊತ್ತು ತಂದಿದ್ದೀರಾ ಇಲ್ಲಿ? ನಾವು ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುಳ್ಳೂರು ಗ್ರಾಮದವರು. ನಮ್ಮ ಹೆಸರು ಸಿದ್ದಪ್ಪ ಯಲ್ಲಪ್ಪ ಓಜಿ. ನಮಗೆ ಇರಾಕ್ಕೆ ಮನೆ ಇಲ್ಲ. ಆದ ಕಾರಣದಿಂದ ನಾವು ವಸತಿ ನಿರ್ಮಾಣ, ರಾಜೀವ್ ಗಾಂಧಿ ವಸತಿ ನಿರ್ಮಾಣ ಮಾಡಿಕೊಡ್ಬೇಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆಲ್ಲ ಭಾಳ ಸಂತೋಷ ಆಗೈತೆ. ಯಾಕಂದರೆ ಇಂಥ ಸೇಮ್ ನಮಗೆ ಭಾಳ 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 ನಮಗೆ ಬೇಕಾಗಿರ್ತಾನೆ. ಬಡವರ ಕಷ್ಟ ಕೇಳುವ ಸೇಮ್ ಇವರು. ಸಾರ್ವಜನಿಕರನ್ನು ಕೂಡ ಮಾತಾಡ್ತಾನೆ. ಸರ್, ತಾವು ಎಲ್ಲಿಂದ ಬಂದಿರುವಂತದ್ದು? ಸಿದ್ದರಾಮಯ್ಯ ತಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ವಿಶ್ವಾಸ ನಿಮ್ಮಲ್ಲಿದೆಯಾ ಅಂತ?
ನಾವು ವಿಲ್ಸನ್ ಗಾರ್ಡನಿಂದ ಬಂದಿರೋದು. ಇದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬರ್ತಾ ಇಲ್ಲ ನಮಗೆ. ಇವಾಗ ಒಂದು 5 ಸಲ ಅಪ್ಲೈ ಮಾಡಿದ್ದೀವಿ, ಇನ್ನೂ ಇದಾಗಿಲ್ಲ ಕಳಿಸ್ತೀವಿ ಅಂತ ಹೇಳಿದ್ರು, ಬರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಪ್ಲೈ ಮಾಡಿದ್ದೀವಿ ಇವತ್ತು. ಸರ್, ಈಗ ತಾವು ಎಲ್ಲಿಂದ ಬಂದಿರುವಂಥದ್ದು, ಏನು ಸಮಸ್ಯೆ ಇತ್ತ ಮುಂದೆ? ಈಗ ಖುದ್ದು ಸಿ ಎಂ ಅವರು ನಿಮ್ಮ ಒಂದು ಸಮಸ್ಯೆನ ಆಲಿಸ್ತಾರೆ. ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಿಂದ ಬಂದವರು. ನಮ್ಮ ಪಹಣಿಯಲ್ಲಿ ಇನಾಮ್ ಅಂತ ಬರ್ತಾ ಇದೆ. ನೈಜಾಮ್ ಕಾಲದಲ್ಲಿ ಅದು ಇನಾಮ್ ಕೊಟ್ಟಂಥ ಭೂಮಿ. ಈಗ ಅದಕ್ಕೆ ಪದನಾಮವನ್ನು ತೆಗೆದುಹಾಕಿದ್ರೆ ನಮ್ಗೆ ಗೌರ್ಮೆಂಟ್ ಸೌಲಭ್ಯಗಳು ಸಿಗುತ್ತವೆ. ಇದೇ ಥರವಾಗಿ ನಾನು ಮುಖ್ಯಮಂತ್ರಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿ ಇದೇ ಥರ ಮಾಡಿದರೆ ಎಲ್ಲರಿಗೂ ಸೌಲಭ್ಯಗಳನ್ನು ಸಿಗುತ್ತವೆ ಅಂಥೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ಶಕುಂತಲಾ, ಇದು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದ ಸಾರ್ವಜನಿಕರ ಮಾತು. ಮತ್ತೊಂದು ಕಡೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಈಗ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಒಂದು ಇಲ್ಲಿನ ಸಮಸ್ಯೆ ಏನಿದೆ, ಡಿಸ್ಟ್ರಿಕ್ಟ್ ಸಮಸ್ಯೆ, ಆ ಡಿಸ್ಟ್ರಿಕ್ಟ್ ಸಮಸ್ಯೆನ ಖುದ್ದು ಜಿಲ್ಲಾಧಿಕಾರಿಗಳು ಕೂಡ ಮುಟ್ಟಿಸುವಂತ ಕೆಲಸನೂ ಕೂಡ ಮಾಡ್ತಾರೆ. ಇಲ್ಲಿಂದ ಝೂಮ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತದೆ. ಝೂಮ್ ಲೈವ್ ಅಲ್ಲಿ ಕೂಡ ಸಂಬಂಧಪಟ್ಟಂತ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಅಂದ್ರೆ ಈಗ ಆನ್ ಸ್ಪಾಟ್ ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಚಾಲನೆ ಇವತ್ತು ಸಂಜೆಗೂ ಕೂಡ ಇವತ್ತು ಕಾರ್ಯಕ್ರಮ ಕೂಡ ನಡೆಯುತ್ತೆ. ಈಗ ಬೇಕಾದ ಎಲ್ಲ ಸಿದ್ಧತೆ ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಶಕುಂತಲಾ, ಧನ್ಯವಾದ ಅನಿಲ್, ಧನ್ಯವಾದ ಸುನಿಲ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.